ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಮತ್ತು ರುಚಿಕರವಾಗಿ ಮಾಡುವ ಅಕ್ಕಿ ಹಪ್ಪಳನ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಪ್ಪಳ ಮಾಡೋಕೆ ಜಾಸ್ತಿ ಐಟಮ್ಸ್ ಬೇಕಾಗೋದಿಲ್ಲ. ಮತ್ತೆ ಇದನ್ನ ನೀವು ತುಂಬಾ ದಿನಗಳವರೆಗೆ ಸಂಗ್ರಹಿಸಿ ಇಡ್ಬೋದು. ಹಾಗಾದ್ರೆ ಬನ್ನಿ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರುವ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಕಾಯಕ್ಕಿಡಬೇಕು. 1 kg ಅಕ್ಕಿ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದನ್ನ ಪೌಡರ್ ಮಾಡ್ಕೋಬೇಕು. ನೀವು ಇದನ್ನ ಮಿಕ್ಸಿ ಜಾರಲ್ಲೂ ಕೂಡ ಮಾಡ್ಕೋಬಹುದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಟೇಸ್ಟಿಂಗ್ ಪೌಡರ್ ತಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ. ಆವಾಗಲೇ ನಾವು ನೀರು ಇಟ್ಟಿದ್ವಿ ಒಲೆ ಮೇಲೆ. ಇವಾಗ ನೀರೆಲ್ಲ ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಮತ್ತೆ ಪುಡಿ ಮಾಡಿರುವ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ 5 ನಿಮಿಷದವರೆಗೂ ಕುದಿಸ್ಬೇಕು. ಕುದಿಯೋದಾದ್ಮೇಲೆ ಇದಕ್ಕೆ ಟೇಸ್ಟಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಾವಿಲ್ಲಿ ಒಲೆ ಮೇಲ್ಗಡೆ ಮಾಡ್ತಾ ಇದ್ದೀವಿ. ಒಲೆ ಮೇಲ್ಗಡೆ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಹಪ್ಪಳ. ಇವಾಗ ನೀರೆಲ್ಲ ಎಸೆದು ಬಂದಿದೆಯಲ್ಲ, ಇವಾಗ ನಾವು ಇದರಲ್ಲಿ ಸ್ವಲ್ಪನೇ ಹಿಟ್ಟು ಹಾಕಬೇಕು. ಒಂದೇ ಸಾರಿ ಪೂರ್ತಿಯಾಗಿ ನೀವು ಹಿಟ್ಟು ಹಾಕೋಕೆ ಹೋಗಬೇಡಿ, ಸ್ವಲ್ಪನೇ ಹಾಕಬೇಕು. ನೀವು ಒಂದೇ ಸಾರಿ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ರೆ ಗಂಟು ಆಗ್ಬಿಡುತ್ತೆ, ಹಪ್ಪಳ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಗರಗರನೆ ತಿರುಗಬೇಕು. ಬಿಸಿ ಇರುವಾಗಲೂ ನೀವು ಚೆನ್ನಾಗಿ ತಿರುಗಬೇಕು, ಇಲ್ಲ ಅಂದರೆ ಅದು ಪೂರ್ತಿಯಾಗಿ ಗಟ್ಟಿ ಆಗಿಬಿಡುತ್ತೆ. ಮತ್ತೇನಂದ್ರೆ ಗಂಟೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಇದನ್ನ ಉಳ್ಳೆಗಳನ್ನಾಗಿ ಮಾಡ್ಕೋಬೇಕು. ಚಿಕ್ಕದಾಗಿ ಉಳ್ಳೆನ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ಹಪ್ಪಳ ಮಾಡ್ಕೋಬೇಕಂದ್ರೆ ಪ್ಲಾಸ್ಟಿಕ್ ಮೇಲೆ ಈ ಉಂಡೆನ ಇಡಬೇಕು. ಇದ್ರ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ನ ಇಡಬೇಕು. ಆಮೇಲೆ ನಾವು ಒಂದು ಪ್ಲೇಟಿಂದ ಸ್ವಲ್ಪ ಒತ್ತಿ ಒಂದು ಪ್ಲೇಟಿಂದ ಹಪ್ಪಳ ಆಕಾರನ ಕೊಡಬೇಕು. ನೋಡಿ ಈ ರೀತಿಯಾಗಿ ಹಪ್ಪಳ ರೆಡಿಯಾಗಿದೆ, ಅಕ್ಕಿ ಹಪ್ಪಳ. ಇದನ್ನ ನಾವು ಒಂದು ಬಟ್ಟೆ ಮೇಲ್ಗಡೆ ಒಣಗಿಸ್ಕೋಕೆ ಹಾಕಬೇಕು. ಹಪ್ಪಳ ಎಲ್ಲ ರೆಡಿ ಆಗಿದೆ. ಇವುಗಳನ್ನ ಒಣಗೋಕೆ ಬಿಡಬೇಕು. ಬಿಸಿಲಲ್ಲಿ ಒಣಗೋಕೆ ಇಟ್ಟು ಬಿಡಬೇಕು. ಇದಕ್ಕೆ ಹಪ್ಪಳ ಎಲ್ಲ ಒಣಗಾದ್ಮೇಲೆ ಈ ರೀತಿ ಆಗುತ್ತೆ. ಇದನ್ನ ನೀವು ತುಂಬಾ ದಿನಗಳವರೆಗೆ ವರ್ಷಾನುಗಟ್ಲೆ ಇಡ್ತಾರೆ. ಇದನ್ನ ಹಪ್ಪಳನ ಏನೂ ಆಗೋದಿಲ್ಲ ಇದಕ್ಕೆ. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ನಾನು ಒಂದೊಂದಾಗಿ ಹಪ್ಪಳನ ಕರಿತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಪ್ಪಳ ರೆಡಿ ಆಗುತ್ತೆ. ಎಲ್ಲ ಹಪ್ಪಳಗಳನ್ನ ಹೀಗೆ ಕರ್ಕೋಬೇಕು. ಇದು ಮಾಡೋದು ತುಂಬಾ ಸುಲಭ ಇದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಂಗಡಿಯಿಂದ ತರೋ ಬದಲು ನೀವು ಈ ರೀತಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಮತ್ತೆ ತುಂಬಾ ದಿನಗಳವರೆಗೆ ನೀವು ಇಟ್ಟು ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.